ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಆಲಯದಲ್ಲಿ ಬ್ರಹ್ಮಕಲಶೋತ್ಸವದ ಬಳಿಕ ವಿವಿಧ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇವೆ. ಈ ನಿಟ್ಟಿನಲ್ಲಿ 12ನೇ ದಿನವಾದ ಇಂದು ಕ್ಷೇತ್ರಕ್ಕೆ ಸಾವಿರಾರು ಮಂದಿ ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದುರ್ಗಾ ಪರಮೇಶ್ವರಿಯ ದರ್ಶನವನ್ನ ಪಡೆದರು. ಇನ್ನು ಕ್ಷೇತ್ರದಲ್ಲಿ ಬೆಳಗಿನಿಂದಲೂ ತ್ರಿಕಾಲ ಪೂಜೆ, ಬ್ರಾಹ್ಮರಿ ವನದಲ್ಲಿ ನವಾಕ್ಷರಿ ಯಾಗ, ಸಹಸ್ರ ನಾರಿಕೇಳ ಗಣಯಾಗ, ಸಹಸ್ರ ಚಂಡಿಕಾ ಯಾಗ, ಕುಮಾರಿ ಪೂಜೆ, ಸಹಸ್ರ ಚಂಡಿಕಾ ಯಾಗ, ಅಗ್ನಿಜನನ, ಸಹಸ್ರ ಸಪ್ತಶತಿ ಪಾರಾಯಣ ನಡೆಯಿತು. ಬಳಿಕ ಋತಿಜ್ವರ ನೇತೃತ್ವದಲ್ಲಿ ಕೋಟಿ ಜಪಯಜ್ಞ ಯಾಗ ನಡೆಯಿತು. ಈ ಜಪಯಜ್ಞದಲ್ಲಿ ಸಾವಿರಾರು ಮಂದಿ ಭಕ್ತರು ಪಾಲ್ಗೊಂಡು ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ಭಾನುವಾರವಾದ ಇಂದು ಶ್ರೀ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆ ತುಂಬಿ ತುಳುಕ್ತಾ ಇದ್ದು, ಕಟೀಲು ದೇವಳದ ಆಡಳಿತ ಮಂಡಳಿ ಭಕ್ತರಿಗೆ ಅನುಕೂಲಕರವಾದ ರೀತಿಯಲ್ಲಿ ದೇವಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದೆ. ಕೋಟಿ ಯಜ್ಞದ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಮತ್ತೆ ಒಳಗೆ ದೇವತಾ ದರ್ಶನ ಮಾಡುವವರು ಮಾಡಬಹುದು, ಯಾವುದೇ ಗೊಂದಲ ಮಾಡಬೇಕು. ಅದನ್ನು ತಕೊಂಡು ಬಂದು ಆ ನಾಗಮಂಡಲ ಆಗತಕ್ಕಂಥ ಪರಿಸರ ಗಿರಿಧರ್ ಎಲ್ಲಿದ್ರು ಇಲ್ಲಿ ಬರಬೇಕು. ಶ್ರೀಧರ್ 22ರಿಂದ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ 24ರಂದು ಸ್ವರ್ಣಧ್ವಜ ಪ್ರತಿಷ್ಠೆ. ಭಾಳಷ್ಟು ವರ್ಷದಿಂದ ಧ್ವಜಕ್ಕೆ ಸ್ವರ್ಣ ಮುಚ್ಚನೆಯನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಈ ಸಲದ ಬ್ರಹ್ಮಕಲಶದಲ್ಲಿ ಸುವರ್ಣಧ್ವಜದ ಮುಚ್ಚಲಿಕೆ ಕಾರ್ಯಕ್ರಮ ಆಯಿತು. ಅದರ ಜೊತೆಯಲ್ಲಿ 26ರಂದು ಬೇರೆ ಬೇರೆ ಭಾಗದಿಂದ ಪ್ರಾರಂಭದ 22ನೇ ತಾರೀಕಿನಂದು ಈ ಗ್ರಾಮದ ಎಲ್ಲ ಭಾಗದ ಮೂಲೆ ಮೂಲೆಯಿಂದ ಹೊರೆಕಾಣಿಕೆ ಸಮರ್ಪಣೆ ಕಾರ್ಯಕ್ರಮ ಪ್ರಾರಂಭಿಸಿ 21ರವರೆಗೆ ನಿರಂತರವಾಗಿ ನಡೆದು ಬಂತು. ವಿಶೇಷವಾಗಿ 30ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವದಂದು ಎಲ್ಲ ಭಕ್ತಾದಿಗಳು ಭಾಳಷ್ಟು ಬೇರೆ ಬೇರೆ ಭಾಗದಿಂದ ಬಂದು ಭಾಳಷ್ಟು ಸಂಭ್ರಮವನ್ನು ನವೋಲ್ಲಾಸವನ್ನು ಆ ದೇವಿಯ ಮಹಿಮೆಯನ್ನು ಗುಣಗಾನ ಮಾಡತಕ್ಕಂಥ ಭಕ್ತಾದಿಗಳ ಸಂಭ್ರಮಿಸಿದ್ದು ನಿಜವಾದಂಥ ಆನಂದ ಕೊಡುವಂಥ ಸ್ಥಿತಿ. ಇದರ ಹಿಂದೆ ಎಷ್ಟೋ ಕಾರ್ಯಕರ್ತರು, ಸಂಘ ಸಂಸ್ಥೆಗಳು, ದೇವಸ್ಥಾನಗಳು, ಮಠ ಮಂದಿರಗಳು, ಯತಿಶ್ರೇಷ್ಠರ ಆಗಮನ, ಧರ್ಮಾಧಿಕಾರಿಗಳ ಆಗಮನ, ಅವರು ಅನುಭವಿಸಿದಂಥ ಎಲ್ಲ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯಲ್ಲಿ ಭಕ್ತಾದಿಗಳ ಒಂದು ಸುದೀರ್ಘವಾದಂಥ ಆನಂದ ಕೊಡುವ ಕ್ಷೇತ್ರ ಅನ್ನುವಂಥ ರೀತಿಯಲ್ಲಿ ಕಟೀಲು ಕ್ಷೇತ್ರ ಭಾಳಷ್ಟು ವರ್ಷದಿಂದ ಬೆಳಗಿದ